ಇದೀಗ ನಮ್ಮ ಜೊತೆಲಿ ಶಾಂತರಾಜ್ ಪೋಳ ಅವರಿದ್ದಾರೆ, ಜಿಲ್ಲಾಧ್ಯಕ್ಷರು, ಹುಬ್ಬಳ್ಳಿ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ. ಶಾಂತರಾಜ್ ಪೋಳ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಈಗ ನಿಮ್ಮ ಪೆಟ್ರೋಲ್ ಬಂಕಲ್ಲಿ ನಾನೊಂದು ಗಾಡಿ ತೊಗೊಂಡು ಬರ್ತೀನಿ 2023ಕ್ಕಿಂತ ಮುಂಚೆದು B3ನೋ BS3ನೋ 4 6 ಎಂಜಿನ್ ಬಂತು, ನನಗೆ ಪ್ಯೂರ್ ಪೆಟ್ರೋಲ್ ಹಾಕಿ, ನನಗೆ E20 E10 E5 ಇದ್ಯಾವುದು ಬ್ಲೆಂಡ್ಗಳು ನನಗೆ ಬೇಡ ಅಂತ ಹೇಳ್ತೀನಿ. ಕೊಡ್ತೀರಾ ಸರ್? ನನಗೆ ಪೆಟ್ರೋಲ್ ಕೊಡ್ತೀರಾ ನೀವು? ಇಲ್ಲ, ಹಾಗೆ ನಮ್ಮಲ್ಲಿ ಏನಿಲ್ಲ ಸರ್. ನಮ್ಗಲ್ಲಿ ಇನ್ವಾಯ್ಸ್ ಒಳಗೆ ಏನ್ ಹಾಕಿರ್ತಾರೆ ನಾವು ಅಷ್ಟೇ ಶೇರ್ ಮಾಡೋದು, ಅಷ್ಟೇ ಗೊತ್ತು ಸರ್. ಇವತ್ತಿನವರೆಗೆ ನಿಮ್ಮಲ್ಲಿ E20 ಪೆಟ್ರೋಲ್ ಮಾರ್ತಿದ್ದೀರಾ ಸರ್ ನೀವು? ಎಥನಾಲ್ ಮಿಕ್ಸ್ ಮಾಡೋ ಪೆಟ್ರೋಲ್ ಮಾರ್ತಿದ್ದೀರಾ ನೀವು? ಬರ್ತಾ ಇದ್ದೀವಿ, ಸೇಲ್ ಮಾಡ್ತಾ ಇದ್ದೀವಿ. ಸೇಲ್ ಮಾಡ್ತಾ ಇದ್ದೀರಾ? ಈಗ ಯಾರೋ ಈಗ ಸುಮಾರು ಜನ ಬಂದವರು ಪೆಟ್ರೋಲ್ ಹಾಕಿ ಅಂತಾರೆ, ಅವ್ರು ಸುಮ್ಮನೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬಿಡ್ತಾರೆ. ಇವ್ರು E20 ಹಾಕ್ತಿದ್ದಾರಾ E10 E5 ಅವ್ರಿಗೇನು ಗೊತ್ತಿರಲ್ಲ ಸರ್. ನೀವು ಕೇಳ್ತೀರಾ ಅವ್ರಿಗೆ, ನೋಡಪ್ಪ ಇದು E20 ಪೆಟ್ರೋಲ್, ಇದು ನಿಮ್ಗೆ ಹಾಕ್ತಿದ್ದೀನಿ, ನಾನೇನು ಹೊಣೆ ಮಾಡಬೇಡ, ಮೈಲೇಜ್ ಡ್ರಾಪ್ ಆಯಿತು, ಎಂಜಿನ್ ಕೆಟ್ಟೋಯ್ತು, ನಾನು ಕೇಳ್ಬೇಡ ಅಂತ ಏನಾದ್ರು ಹೇಳ್ತೀರಾ ನೀವು? ಇಲ್ಲ ಸರ್, ಅದೇನು ಹೇಳಂಗಿಲ್ಲ ಸರ್. ಬರ್ತಾರೆ, ನಮ್ಮಲ್ಲಿ ಸ್ವಲ್ಪ MS ಸೇಲ್ ಕಡಿಮೆ ಸರ್, ಸಿಟಿ ಒಳಗೆಲ್ಲ ಹೆಚ್ಚಿಗೆ ಇರುತ್ತೆ. ಬಟ್ ನಮ್ಗೆಲ್ಲ ಇವತ್ತಿನವರೆಗೆ ನಾವು ಸದ್ಯಕ್ಕೆ ಯಾವ್ದು ನಮ್ ಕಂಪ್ಲೇಂಟ್ ಇನ್ನೂ ಯಾವ್ದು ರಿಸೀವ್ ಮಾಡಿಲ್ಲ ಸರ್. ಅಲ್ಲ ಸರ್, ನನ್ನ ಪಾಯಿಂಟು, ಈಗ ನೀವೇನು ಮಾರ್ತಾ ಇದ್ದೀರಿ ಅಂತ ಗ್ರಾಹಕನಿಗೆ ಹೇಳ್ಬೇಕಲ್ವಾ? ಅಲ್ಲಿ ಯಾರೋ ಬರ್ತಾರೆ, ನೀವು ಗಾಡಿ ನಿಲ್ಲಿಸ್ತಾರೆ, ಪೆಟ್ರೋಲ್ ಹಾಕಿ ಅಂತಾರೆ ಅವರು. ಅವ್ರಿಗೆ ಇದೆಲ್ಲ ಎಷ್ಟೋ ಜನಕ್ಕೆ ಮಾಹಿತಿ ಇಲ್ಲ. E20 10 5 ಇದೇನು ಗೊತ್ತಿಲ್ಲ ಅವ್ರಿಗೆ. ನೀವು ಹೇಳ್ಬೇಕಲ್ವ, ನೋಡಪ್ಪ ಇದು E20 ನಮ್ಮ ಹತ್ರ ಇರೋ ಪೆಟ್ರೋಲು, ಇಲ್ಲ ಪ್ಯೂರ್ ಪೆಟ್ರೋಲ್ ಬೇಕಾ ನಿಮಗೆ, ಪ್ಯೂರ್ ಪೆಟ್ರೋಲ್ ಇನ್ನೊಂದು ಕಡೆ ಇದೆ, ಆ ಥರ ವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ಇಲ್ಲ ನಿಮ್ಮ ಹತ್ರ ಇರೋ ಪೆಟ್ರೋಲ್ ಎಲ್ಲಾನು E20 ಪೆಟ್ರೋಲೇನಾ? ಇಲ್ಲ ಸರ್, ನಮ್ಮಲ್ಲಿ ನಾರ್ಮಲ್ ಪೆಟ್ರೋಲ್ ಅಷ್ಟೇ ಇರುತ್ತೆ ಸರ್. ನಮ್ಮಲ್ಲಿ E20 ಇಲ್ಲ. ಸರ್ ನಮ್ಮಲ್ಲಿ ಇಲ್ಲ ಸರ್, ನಮ್ಮಲ್ಲಿ ಇಲ್ಲ ಸರ್. E20 ಪೆಟ್ರೋಲ್ ನಿಮ್ಮಲ್ಲಿ ಇಲ್ಲ? ಇಲ್ಲ ಸರ್. ಮತ್ತೆ ಯಾವಾಗಿಂದ ಈ E20 ನೀವು ಮಾಡಿಸ್ಕೋಬೇಕು ಅಂತ ನಿಮ್ಮ ಪ್ರೆಷರ್ ಇದೆಯಾ ನಿಮ್ಮ ಮೇಲೆ? E20 ಹಾಕ್ಸ್ಕೊಳ್ಳಿ ಪೆಟ್ರೋಲ್ ನೀವು ಅಂತ ಏನಾದ್ರು? ಸರ್, ಈಗ ಯುದ್ಧ ಆದ ನಂತರ ಬಹಳಷ್ಟು MS ಆಗ್ಲಿ ಡೀಸೆಲ್ ಆಗ್ಲಿ ಹೆಚ್ಚಿಗೆ ಸಪ್ಲೈ ಇರ್ಲಿಲ್ಲ. ಈಗ ಸ್ವಲ್ಪ ಲೂಸ್ ಆಗಿದೆ, ಕೊಡ್ತಾ ಇದ್ದಾರೆ. ಬಟ್ ಇನ್ನು ಯಾವುದೇ ರೀತಿಯಿಂದ ನಮ್ಗೆ ಇನ್ನು ಯಾವುದೋ ಮಾಹಿತಿ ಕೊಟ್ಟಿಲ್ಲ ಸರ್ ಕಂಪನಿಯವರು. ಓಕೆ, ನಿಮ್ಮ ಪೆಟ್ರೋಲ್ ಬಂಕಲ್ಲಿ ಈಗ ಪ್ಯೂರ್ ಪೆಟ್ರೋಲ್ ಇನ್ನೂ ಸಿಗ್ತಾ ಇದೆ ನಿಮ್ಮಲ್ಲಿ ಅಂತ? ಇದೆ ಸರ್. ಫೈನ್. ನಂದಕಿಶಪುರ ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಸರ್, ಇಷ್ಟು ಕಂಪ್ಲೇಂಟ್ಗಳು ಇಟ್ಕೊಂಡು ಏನು ಈ ಗಾಡಿಗಳನ್ನೆಲ್ಲ ಗುಜರಿಗೆ ಹಾಕ್ಬಿಟ್ಟು ಹೊಸ ಏನಾದರೂ ಆಟೋಮೊಬೈಲ್ ಲಾಬಿಗೆ ಏನಾದರೂ ದೇಶ ರೆಡಿ ಆಗಬೇಕಾಗಿದೆಯಾ? ಹೊಸ ಗಾಡಿ ತೊಗೋಬೇಕು, ಎಲ್ಲ 1 ವರ್ಷನೋ 1.5 2 ವರ್ಷದಲ್ಲೂ ಹಸುನಿಗೆ ಬಿಡ್ತವೆ ಈ ಗಾಡಿಗಳು. ಅವುಗಳಿಗೆ ಕ್ಷಮತೆ ಇರಲ್ಲ, ಮೈಲೇಜ್ ಇರಲ್ಲ, ಎಂಜಿನ್ ಪ್ರಾಬ್ಲಮ್ ಬರುತ್ತೆ, ಅದಕ್ಕೆ ಗ್ಯಾರಂಟಿ ಇಲ್ಲ, ಅದಕ್ಕೆ ಇನ್ಶೂರೆನ್ಸ್ ಅಪ್ಲೈ ಆಗಲ್ಲ ಅಂತ ಹೇಳಿಬಿಟ್ರೆ, ಹೊಸ ಇರುವ ಲಕ್ಷಾಂತರ ಕೋಟ್ಯಾಂತರ ಗಾಡಿಗಳನ್ನೆಲ್ಲ ಒಂದು ಕಡೆ ಮೂಲೆಗೆ ಸುರಿದು ಹೊಸ ಗಾಡಿಗಳು ಕೊಂಡ್ಕೊಳ್ಳಿ ಅಂತನಾ, ಅಥವಾ ಎಲೆಕ್ಟ್ರಿಕ್ ಗಾಡಿಗಳ ಕಡೆ ಹೋಗ್ಬಿಡ್ಲಿ ಪರ್ಮನೆಂಟಾಗಿ ಇವರು ಅಂತನಾ, ಅಥವಾ E20 ಅಪ್ಲಿಕೇಬಲ್ ಆಗೋ ಗಾಡಿ ಕೊಂಡುಕೊಳ್ಳಿ ಅಂತಾರೆ? ಏನಿದೆ ಹಾಗಾದರೆ ಇದ್ರ ಹಿಂದೆ? ನೋಡಿ, ಗಡ್ಕರಿದು ಇದು ಮೊದಲನೇ ಲಾಬಿ. ಹಿ ವರ್ಕ್ಸ್ ಫಾರ್ ಲಾಬಿಸ್ಟ್ ಗ್ರೂಪ್ ಆ್ಯಂಡ್ ಇದು ಏನಪ್ಪ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ. ಗಡ್ಕರಿ ಅವ್ರು ಬರದೇ ಇದ್ದರೆ ಹೆದ್ದಾರಿಗಳೇ ಆಗ್ತಿರ್ಲಿಲ್ಲ ನಮ್ಮ ದೇಶದಲ್ಲಿ. ನಳಿಸ್ತಾ ಇವೆ ಹೆದ್ದಾರಿಗಳು ಅಂತ ಹೇಳ್ತಾರೆ. ಹೆದ್ದಾರಿ ಎಂತ ಒಂಥರ ದೂರದರ್ಶಿತ್ವ ಇದೆ ಅವ್ರಿಗೆ, ದೂರದೃಷ್ಟಿ ಇದೆ. 99ರಲ್ಲೇ ಯಾರಾದ್ರು 100 ಕಿಲೋಮೀಟರ್ದು ಪ್ಲಾನ್ ತಗೊಂಡ್ರೆ 500 ತಗೋಬಾರೆ ಮಾಡ್ಕೊಡ್ತೀನಿ ಅಂತಾರಂತವ್ರು. ಅಲ್ಲ, 99ರಲ್ಲೇ ಸ್ಟಾರ್ಟ್ ಆಗಿದ್ದು ಸರ್ ಅದು. ಏನಪ್ಪ, ನಮ್ಮ ನೆಲಮಂಗಲದಿಂದ ತುಮಕೂರು ಬಾಂಬೆ ರೋಡು 99ರಲ್ಲಿ ಸ್ಟಾರ್ಟ್ ಆಯಿತು, ವಾಜಪೇಯಿ ಇದ್ದಾಗ. ಹಾಗಾಗಿ ಎಲ್ಲ ನಾ ಬಂದಾಗಲೇ ಉತ್ಪತ್ತಿ ಆಯಿತು ಅನ್ನೋದು ತಪ್ಪು. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ಸರ್, ಈ ಟಾಟಾಸ್ ಇದು ಸ್ಕ್ಯಾನಿಯಾ ಅಂತ ಒಂದು ಗಡ್ಕರಿ ಅವರಿಗೆ ಒಂದು ಕಳಂಕ ಅಂಟ್ಕೊಟ್ಟಿತ್ತು ನಿಮಗೆ. ಸ್ಕ್ಯಾನಿಯಾ ಬಸ್ಗಳದು ಬೇರೆ ಕಡೆ ರಿಜೆಕ್ಟ್ ಮಾಡಿದ್ರು, ನಮ್ಮ ಇಂಜಿನಿಯರ್ಗಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಬಿಟ್ರು ಅಂತ ಹೇಳಿ. ಏನಕ್ಕೆ ಅಂದ್ರೆ ಸ್ವೀಡನ್ ಒಂದು ಕಂಪ್ನಿ ಬಂತು ಸರ್, ಟು ಕಂಪೀಟ್ ವಿತ್ ವೋಲ್ವೋ ಅಂಡ್ ಅದರ್ ಐಷರ್ ಗಾಡಿಗಳಿಗೆ. ಆ ದೊಡ್ಡ ಲಾಬಿಸ್ಟ್ ಗ್ರೂಪು ಗಡ್ಕರಿ ಮಗನ ಮದುವೆಗೆ ಏನೋ ಒಂದು ಹೆಲ್ಪ್ ಮಾಡೋಕ್ಕೆ ಒಂದು 10 ಬಸ್ಸು ಫ್ರೀಯಾಗಿ ಕೊಟ್ಟರು. ಏನಕ್ಕೆ ಅಂದರೆ ಈ ಬಸ್ಗಳನ್ನ ಇದು ದೇಶದಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳಲ್ಲಿ ಪುಷ್ ಮಾಡಲಿ, ಮಹಾರಾಷ್ಟ್ರದಲ್ಲಿ ಪುಷ್ ಮಾಡಲಿ ಅಂತ. ಅದೇ ಫಾರ್ಮ್ಯಾಟ್ ಇಟ್ಕೊಂಡು ನಿತಿನ್ ಗಡ್ಕರಿ ಅವರು ಒಂದು ಲಾಬಿಸ್ಟ್ ಗ್ರೂಪ್ ಪರವಾಗಿ ಕ್ರೋನಿಕ್ ಕ್ಯಾಪಿಟಲಿಸ್ಟ್ ಪರವಾಗಿ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ. ನಾವು ಇದು ವಿತ್ ಫ್ಯಾಕ್ಟ್ ಅಂಡ್ ಪ್ರೂಫ್ ನಾವು ಮಾತಾಡ್ತೀವಿ. ಸ್ವೀಡನ್ ಅವರು ಸ್ಕ್ಯಾನಿಯಾ ಬಸ್ ಪುಷ್ ಮಾಡಕ್ ಬಂದ್ರು ಸರ್. ನಿಮ್ಗೆ ಗೊತ್ತು 19ರಲ್ಲಿ 20ರಲ್ಲಿ ಎಷ್ಟು ಪುಷ್ ಮಾಡಿದ್ರು ಅವರು ಅಂತ. ಅದು ಸಸ್ಟೈನ್ ಆಗಲಿಲ್ಲ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಏನೋ ಫ್ರೀಯಾಗಿ ಅದನ್ನ ಕೊಟ್ಟರು ಇದನ್ನ ಕೊಟ್ಟರು, ಏನೇನೋ ದೊಡ್ಡದೊಂದು ಹಗರಣ ನಡೀತು. ಅದೇ ಫಾರ್ಮೆಟ್ ಇಟ್ಕೊಂಡ್ ಬಂದಿದ್ದಾರೆ. ಇವಾಗ ಏನ್ ಹೇಳ್ತಿದ್ದಾರೆ, 23 ಮುಂಚೆ ಗಾಡಿಗಳನ್ನ ಸ್ಕ್ರಾಪ್ ಮಾಡ್ಬಿಡಿ, BS3 BS2 ಇವಾಗ ಕಮರ್ಷಿಯಲ್ ಟ್ರಕ್ಸ್ ಬಸ್ಗಳನ್ನೆಲ್ಲ ಸ್ಕ್ರಾಪ್ ಮಾಡಿ ಅಂತ ಕೂತಿದ್ದಾರೆ. ನಿಮ್ಗೆ ಗೊತ್ತು 2008-9 ಟ್ರಕ್ ಕಮರ್ಷಿಯಲ್ ಗಾಡಿಗಳನ್ನೆಲ್ಲ ಸ್ಕ್ರಾಪ್ ಮಾಡಿ ಅಂತ. ಏನಕ್ಕೆ ಅಂದ್ರೆ ಒಂದು ದೊಡ್ಡ ಕಾರ್ಪೊರೇಟ್ ಲಾಬಿ ಇದ್ರ ಪರವಾಗಿದೆ. ಆ ಕಾರ್ಪೊರೇಟ್ ಲಾಬಿ ಇವ್ರಿಗೆ ಕೆಲಸ ಮಾಡಿಸ್ತಾ ಇದೆ. ಆ ಕಾರ್ಪೊರೇಟ್ ಲಾಬಿ ಇವ್ರು ಕೆಲಸ ಮಾಡಿಸ್ತಾರೆ. ಇಂಟರ್ನ್ ಅದೇ ಕಾರ್ಪೊರೇಟ್ ಲಾಬಿಗಳು ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಇವ್ರಿಗೆ ಫಂಡ್ ಮಾಡುತ್ತೆ.